ಸೂಡಾ ಕಚೇರಿಯಲ್ಲಿನ ಅಕ್ರಮ ಪಾರ್ಕಿಂಗ್ ಶೆಡ್ ತೆರವುಗೊಳಿಸಬಾರದು ಹಾಗೂ ಸಬ್ ರಿಜಿಸ್ಟ್ರಾರ್ ಕಚೇರಿಯನ್ನ ಎಪಿಎಂಸಿಗೆ ಸ್ಥಳಾಂತರಿಸಬಾರದು ಎಂದು ಭಗತ್ ಸಿಂಗ್ ಕನ್ನಡ ಯುವಕರ ಸಂಘ ಒತ್ತಾಯಿಸಿದೆ. ಮಾಧ್ಯಮಗಳ ಜೊತೆ ಮಾತನಾಡಿದ ಸಂಘಟನೆಯ ಅಧ್ಯಕ್ಷ ರಾಜಶೇಖರ್ ಅವರು, ಸೋಮಿನಕೊಪ್ಪ ರಸ್ತೆ ಹಾಗೂ ಆಲ್ಕೊಳಕ್ಕೆ ಹೋಗುವ ರಸ್ತೆಗೆ ಹೊಂದಿಕೊಂಡಿರುವ ಸಬ್ ರಿಜಿಸ್ಟ್ರಾರ್ ಶೆಡ್ ಅನ್ನ ತೆರವುಗೊಳಿಸಬಾರದು. ಒಂದು ವೇಳೆ ಶೆಡ್ ತೆರೆದು ವಾಹನ ಸಂಚಾರಕ್ಕೆ ವೀಲಿಂಗ್, ಗಾಂಜಾ ಸೇವನೆ ಮತ್ತು ಮದ್ಯ ಸೇವನೆ ಮಾಡಿದ ಯುವಕರು ಹಾವಳಿ ಹೆಚ್ಚಾಗಲಿದೆ. ಹಾಗಾಗಿ ಶೆಡ್ ತೆರವುಗೊಳಿಸಬಾರದು ಎಂದು ಒತ್ತಾಯಿಸಿದ್ರು. ಇನ್ನು ವಿನೋಬ ನಗರದ ಸಬ್ ರಿಜಿಸ್ಟ್ರಾರ್ ಕಚೇರಿಯನ್ನ ಸ್ಥಳಾಂತರಗೊಳಿಸಬಾರದು. 25 ವರ್ಷಗಳಿಂದ ಸಬ್ ರಿಜಿಸ್ಟ್ರಾರ್ ಕಚೇರಿ ಇಲ್ಲದೆ ಹಲವಾರು ಅಂಗಡಿಗಳು, ಪತ್ರ ಬರಹಗಾರರು ಇದನ್ನು ನಂಬಿಕೊಂಡು ಇದ್ದಾರೆ. ಅಲ್ಲದೆ ಎಪಿಎಂಸಿ ಯಾರ್ಡ್ಗೆ ಸಬ್ ರಿಜಿಸ್ಟ್ರಾರ್ ಕಚೇರಿಯನ್ನ ಸ್ಥಳಾಂತರಿಸುವ ಬಗ್ಗೆ ಶಾಸಕ ಚನ್ನಬಸಪ್ಪ ಅವರು ಮತ್ತು ಕಂದಾಯ ಇಲಾಖೆ ಸಚಿವರು ವಿಧಾನಸಭೆಯಲ್ಲಿ ಮಾತನಾಡಿದ್ದಾರೆ. ಆದರೂ ಸಹ ಇಲ್ಲಿಯೇ ಕಚೇರಿ ಮುಂದುವರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಮಾಡ್ತಾ ಇದೀವಿ. ಎರಡು ಉದ್ದೇಶ ಏನಪ್ಪಾ ಅಂದರೆ, ನಾವು ಭಗತ್ ಸಿಂಗ್ ಕನ್ನಡ ಸಂಘದಿಂದ 2 ಬಾರಿ ಮನವಿ ಕೊಟ್ಟಿವಿ. ಒಂದು ಸೂಡಾ ಆಯುಕ್ತರಿಗೂ ಒಂದು ಕೊಟ್ಟಿವಿ, ಡಿಸಿಗೂ ಮನವಿ ಕೊಟ್ಟಿವಿ. ಶೆಡ್ಡು ತೆರವುಗೊಳಿಸಬಾರ್ದು ಅಂತ ನಾವು ಭಾರಿ ಬೇಡಿಕೆ ಕೊಟ್ಟಿವಿ. ಯಾಕೆ ತೆರವುಗೊಳಿಸಬಾರ್ದು ಅಂತ ಅಂದರೆ, ಆಳ್ಕೋಳದಿಂದ ಲಕ್ಷ್ಮಣೇಶ್ವರ ರೋಡ್ ಒಂದು 100 ಫೀಟ್ ರೋಡು, ಸೋಮನಕೊಪ್ಪದಿಂದ ಲಕ್ಷ್ಮಣೇಶ್ವರ ಒಂದು 100 ಫೀಟ್ ರೋಡು, ಸೆಂಟ್ರಲ್ ಅದು ಪಾರ್ಕಿಂಗ್ ಅಂತ ಮಾಡಿದ್ದಾರೆ. ಆ ಪಾರ್ಕಿಂಗ್ ಜಾಗನೂ ತೆರವುಗೊಳಿಸ್ಬೇಕು ಅಂತ ಕೆಲ ಸಂಘಟನೆಗಳು ಹೋರಾಟ ಮಾಡಿದ್ದಾರೆ. ಆದರೂ ತೆರವುಗೊಳಿಸಬಾರ್ದು ಅಂತ ನಾವು ಮನವಿ ಮಾಡ್ತಾಯಿದ್ದೀವಿ. ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಮಾಡ್ತಾಯಿದ್ದೀವಿ, ಡಿಸಿಗೆ ಮನವಿ ಮಾಡ್ತಾಯಿದ್ದೀವಿ, ಸೂಡಾ ಕಮಿಷನ್ಗೂ ಮನವಿ ಮಾಡ್ತಾಯಿದ್ದೀವಿ. ಅದರಿಂದ ಏನು ತೊಂದರೆ ಆಗಿದೆ, ಈಗ ಪಾದಚಾರಿಗಳು ಆರಾಮಾಗಿ ಓಡಾಡ್ತಾರೆ. ಆಮೇಲೆ ಅಲ್ಲಿ ಸಿಗ್ನಲ್ ಆಯಿತು, ಕೆಲವೊಂದು ಯುವಕರು ಡ್ರಿಂಕ್ಸ್ ಮಾಡ್ಕೊಂಡು ಅಲ್ಲಿ ಹೋದರೆ ವೀಲಿಂಗ್ ಮಾಡ್ತಾರೆ. ಆ ಸರ್ಕಲಲ್ಲಿ ಹೋಗುತ್ತೆ, ಹೆಲ್ಮೆಟ್ ಹಾಕಿರಲ್ಲ, ಇಲ್ಲೇ ಹೋಗ್ತಾರೆ. ಆಮೇಲೆ ಎಷ್ಟೋ ಜನ ಆಕ್ಸಿಡೆಂಟ್ ಆಗಿದೆ. ಅಲ್ಲಿ ನಮ್ಮ ಪೋಸ್ಟ್ ಆಫೀಸಲ್ಲಿ ಒಬ್ಬರು ಮೀಡಿಯಮ್ಗೆ ಆಕ್ಸಿಡೆಂಟ್ ಆಯಿತು. ಆ ಆಕ್ಸಿಡೆಂಟ್ ಆದಾಗ ಯಾರೂ ಬರಲಿಲ್ಲ, ನಾವೇ ಹೋದಿದ್ದೆಲ್ಲ ಸರ್ಕಲ್ ಬಿಟ್ಟರೆ ಹೋಗಿ ಆ ಅಮ್ಮಗೆ ಟ್ರೀಟ್ಮೆಂಟ್ ಕೊಡಿಸಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಬಂದಿವಿ. ಆಟೋದವರು ಬರ್ರಂತ ಬಂದೇ ಬಿಟ್ಟರು, ಈ ಕಡೆ ನಡ್ಕೊಂಡು ಹೋಗ್ತಿದ್ದವರು. ಈಗ ಶಿವಮೊಗ್ಗ ಭದ್ರತೆ ನಗರದ ಪ್ರಾಧಿಕಾರ ಅದು ಪಾರ್ಕಿಂಗ್ ಅಂತ ಮಾಡಿರೋದು, ಅದು ರೋಡ್ ಅಂತ ತೋರ್ಸೋಕೊಂಡು ಹೊಂಟಿದ್ದಾರೆ. ಯಾವುದೇ ಕಾರಣಕ್ಕೂ ಬೇಡ, ಆ ಶೆಡ್ ತೆಗಿಬೇಡಿ ಅಂತ ನಮ್ಮದು ಮನವಿ. ಆಮೇಲೆ ಇನ್ನೊಂದು, ಈಗ ಸಬ್ ರಿಜಿಸ್ಟ್ರಾರ್ ಆಫೀಸನ್ನು ಸ್ಥಳಾಂತರ ಮಾಡಬೇಕು ಅಂತ ಒಂದು ನಿನ್ನೆ ನಮ್ಮ MLA ಸಾಹೇಬ್ರವರು ಅಸೆಂಬ್ಲಿ ಒಳಗೆ ಮಾತಾಡಿದರು. ದಯಮಾಡಿ ಹೃದಯದ ಭಾಗ ವಿನೋಬ ನಗರ ಭಗತ್ ಸಿಂಗ್ ವೃತ್ತ, ಅದಲ್ಲದೆ ಬಸ್ಸಿನ ಕನ್ವೆಂಟ್ ಚೆನ್ನಾಗಿದೆ ಅಲ್ಲಿಗೆ. ಈಗ APMC ಮಾಡ್ತಾರೆ, APMCಯಲ್ಲಿ 10 ನಿಮಿಷಕ್ಕೊಂದು 20 ನಿಮಿಷಕ್ಕೊಂದು ಬಸ್ ಇದೆ. ಆಮೇಲೆ ಸಿಟಿ ಬಸ್ ಇಲ್ಲ ಅಲ್ಲಿ. ಆಮೇಲೆ ಇನ್ನೊಂದು ಎದುರುಗಡೆನೇ ಎಣ್ಣೆ ಅಂಗಡಿ ಇದೆ. ಆಮೇಲೆ ಪಾರ್ಕಿಂಗ್ ಜಾಗ ಇದು, ಅಲ್ಲಿ ಜನ ನಿಲ್ಲಕ್ಕೆ ಜಾಗ ಇಲ್ಲ. ಆಕ್ಸಿಡೆಂಟ್ ಅಲ್ಲಿ ಭಾಳ ಸಮಸ್ಯೆ ಇದೆ. ದಯಮಾಡಿ ಈಗಿರೋ ಜಾಗದಲ್ಲೇ ಅವರು ಶಿವಮೊಗ್ಗ ಭದ್ರತೆ ನಗರದ ಪ್ರಾಧಿಕಾರಕ್ಕೆ ಮನವಿ ಕೊಡಲಿ. ಅವ್ರಿಗೆ ಏನೇನು ಸೌಕರ್ಯ ಬೇಕು ಅಂತ ಮನವಿ ಕೊಟ್ಟರೆ ಅವ್ರಿಗೆ ಮಾಡ್ಕೊಡ್ಲಿಕ್ಕೆ ಅವ್ರಿಗೆ ಚೇಂಜ್ ಮಾಡಲಿ. ಹೇಗಾಗಿ ಚೇಂಜ್ ಮಾಡ್ತೀನಿ ಅನ್ನೋದು 25 ವರ್ಷದಿಂದ ಅಲ್ಲಿದೆ. 25 ವರ್ಷದ ತೊಂದರೆಯಲ್ಲಿ ಈಗ ತೊಂದರೆ ಬಂತದಕ್ಕೆ ದಯಮಾಡಿ ಇದೊಂದು ಮನವಿ. ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ, ಈಗ ಸ್ಥಳಾಂತರ ಆಗ್ತಿರ್ತಕ್ಕಂಥ ಜಾಗದಲ್ಲಿ ಏನಿದೆಯಲ್ಲ APMC ಭಾಗದಲ್ಲಿ, ಅದು ಭಾಳ ಓವರ್ ಸ್ಪೀಡ್ ರೋಡ್. ಅದು ರೋಡ್ ಕ್ರಾಸ್ ಮಾಡೋದ್ರಿಂದ ಯಾವುದೋ ಪ್ರಾಣಹಾನಿ ಆಗ್ಬೋದು ಒಂದು. ಆಮೇಲೆ ಸಾರ್ವಜನಿಕರಿಗೆ ಅಲ್ಲಿಗೂ ಏನು ಕೂರೋಂಥ ವ್ಯವಸ್ಥೆ ಇಲ್ಲ. ನಾವು ಮನವಿ ಮಾಡ್ತಿರೋದೇನು ಅಂತಂದರೆ, ಇದು ವಿನೋಬ ನಗರ ಭಾಗದಲ್ಲಿ ಇರ್ತಕ್ಕಂಥ ಸಬ್ ರಿಜಿಸ್ಟ್ರಾರ್ ಆಫೀಸು ಹಲವಾರು ವರ್ಷಗಳಿಂದ ಇದೆ. ನಾವು ಅಲ್ಲಿ ಸ್ಥಳೀಯರಿದ್ದೇವೆ. ಅಲ್ಲಿ ಏನೇ ಒಂದಾದ್ರೂ ಹೃದಯ ಭಾಗದಲ್ಲಿ ಒಂದು ಬಿಸ್ನೆಸ್ ಆಗುತ್ತೆ. 4 ಜನ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಯಾರು ಇವರೆಲ್ಲ ಮಾಡ್ತಪ್ಪ, ಪತ್ರಕರ್ತರೆಲ್ಲ ಇದು ಮಾಡ್ತಾಯಿದ್ದಾರೆ. ಅವರಿಗೆಲ್ಲರಿಗೂ ಒಂದು ಅನುಕೂಲ ಆಗುತ್ತೆ. ಈಗ ಅವರಿಗೂ ವ್ಯವಸ್ಥೆ ಇಲ್ಲ. ಈಗ ಒಂದು 20-25 ಇವು ಇದ್ದಾವೆ, ಸ್ಟಾಂಪ್ ಪೆಂಡರ್ ಇದ್ದಾರೆ, ಅವರಿಗೆಲ್ಲ ಅಲ್ಲೂ ವ್ಯವಸ್ಥೆ ಇಲ್ಲ. ಈಗ ಇವ್ರದ್ದೇ ಸ್ವಂತ ಕಚೇರಿ ಮಾಡ್ತಾರೆ ಅಂತಂದರೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಸರ್. ಈಗ ಇರ್ತಕ್ಕಂಥ ಭಾಗದಲ್ಲಿ ಈಗ ಇಲ್ಲಿ ಸಿಟಿ ಬಸ್ ಆಗಲಿ, ಆಟೋ ಆಗಲಿ, ಪ್ರತಿಯೊಂದು ವ್ಯವಸ್ಥೆನೂ ಇದೆ. ಅಲ್ಲಿ ಇಲ್ಲ. ಈಗ ಎಣ್ಣೆ ಹೊಡೆಯೋರು ಎಲ್ಲ ಹೊಡ್ಕೊಂಬರ್ತಾರೆ, ಅದರದ್ದೇ ನಮ್ದು ಅಬ್ಜೆಕ್ಷನ್ ಇಲ್ಲ. ಆದರೆ ರೋಡ್ ಕ್ರಾಸ್ ಮಾಡುವಾಗಲಿ, ಯಾರಾದರೂ ಬರುವಾಗಲಿ ಭಾಳ ತೊಂದರೆ ಆಗುತ್ತೆ ಅನ್ನೋ ಒಂದು ವಿಚಾರ. ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತಲೇ ನಮ್ಮ ಹೋರಾಟ, ಬಿಟ್ಟರೆ ನಮ್ಮ ವೈಯಕ್ತಿಕ ಏನೂ ಇಲ್ಲ ಸರ್. ಈ ಶೆಡ್ ತೆರವುಗೊಳಿಸೋದ್ರಿಂದ ಆಗಲಿ ಅಷ್ಟೇ. ನಮ್ಮ ಅಕ್ಕ ತಂಗಿಯರೋ, ನಮ್ಮ ಅಕ್ಕಪಕ್ಕದ ಮನೆಯರೋ ಆ ರೋಡಲ್ಲಿ ಇರ್ತಕ್ಕಂಥವ್ರು ವಾಕ್ ಮಾಡ್ತಾರೆ, ಹೋಗ್ತಾರೆ. ಆದರೆ ಅದೇ ಆ ಸಣ್ಣ ರೋಡಲ್ಲಿ 4 ವೀಲರ್ ಓಡಾಡುತ್ತೆ, ಕಾರ್ ಓಡಾಡುತ್ತೆ, ಲಾರಿಗಳು ಓಡಾಡ್ತವೆ. ದಯಮಾಡಿ ಇದಕ್ಕೆಲ್ಲ ಅವಕಾಶ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು